ಪಾಕ ನೋಡೋದು ಬೇಡ, ಅಕ್ಕಿಯನ್ನು ನೆನೆ ಹಾಕೋದು ಬೇಡ. ಈಸಿಯಾಗಿ ಅಕ್ಕಿ ಹಸಿಟ್ಟಲ್ಲಿ ಮೃದುವಾದಂತಹ ಈ ಕಜ್ಜಾಯನ ಮಾಡ್ಬೋದು. ಅದು ಇನ್ಸ್ಟಂಟಾಗಿ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋಣ ಅಂತ ನೋಡೋಣ. ಈಗ ಒಂದು ಪ್ಯಾನ್ಗೆ ಈ ಗ್ಲಾಸ್ನಲ್ಲಿ 1 ಗ್ಲಾಸ್ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕಿ ಈ ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಈಗ ಬೆಲ್ಲ ಕರಗಿದೆ. ಈಗ ಇದನ್ನು ಶೋಧಿಸಿಟ್ಕೋಬೇಕು. ಸೊ ಇದಕ್ಕೆ ನಾನೀಗ ಒಂದು ಟೀ ಚಟ್ನಿಯಲ್ಲಿ ಈ ರೀತಿ ಇದನ್ನು ಶೋಧಿಸ್ತಾ ಇದ್ದೀನಿ. ಈಗ ಶೋಧಿಸಿಟ್ಟಿರುವಂತಹ ಈ ಬೆಲ್ಲದ ನೀರನ್ನು ಮತ್ತೆ ಆ ಪ್ಯಾನ್ನ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಈಗ ಹಾಕಿ ಇದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಇದು ಈ ರೀತಿ ಎಲ್ಲ ಕಡೆನೂ ಕುದಿ ಬರಬೇಕು. ಅಷ್ಟು ಬಂದರೆ ಸಾಕು. ಪಾಕ ನೋಡಬೇಕು ಅನ್ನೋದು ಏನೂ ಇಲ್ಲ. ಇದು ಜಸ್ಟ್ ಈ ರೀತಿ ಕುದೀತಾ ಇರಬೇಕಾದ್ರೆ ಇದಕ್ಕೆ ನಾನು ಇವಾಗ ಈಗಾಗಲೇ ಯಾವ ಗ್ಲಾಸ್ನಲ್ಲಿ 1 ಗ್ಲಾಸ್ ಬೆಲ್ಲವನ್ನು ಹಾಕಿದ್ನೋ ಅದೇ ಗ್ಲಾಸ್ನಲ್ಲಿ 1 ಗ್ಲಾಸ್ ಅಕ್ಕಿ ಹಸಿಟ್ಟನ್ನು ಹಾಕ್ತಾಯಿದ್ದೀನಿ. ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನಿವಾಗ ಅದೇ ಗ್ಲಾಸ್ನಲ್ಲಿ 1/2 ಗ್ಲಾಸ್ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಗೋಧಿ ಹಿಟ್ಟು ಹಾಕೋದ್ರಿಂದ ನಮಗೆ ಆ ಕಜ್ಜಾಯ ಒಡೆಯಲ್ಲ, ಹಾಗೆಯೇ ಒಂದು ಒಳ್ಳೆ ಬೈಂಡಿಂಗ್ ಆಗುತ್ತೆ. ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಜ್ಜಾಯದು ಹಿಟ್ಟಿನ ರೂಪಕ್ಕೆ ತರಬೇಕು. ನೋಡಿ, ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ. ಇದಕ್ಕೆ ನಾನಿವಾಗ 1.5 ಸ್ಪೂನ್ ತುಪ್ಪವನ್ನು ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ನಮಗೆ ಈ ಕಜ್ಜಾಯ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಈಗ ಇದಕ್ಕೆ 4 ಏಲಕ್ಕಿಯನ್ನು ಜಜ್ಜಿಟ್ಟಿದೆ, ಅದನ್ನು ಕೂಡ ಹಾಕಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು 15 ನಿಮಿಷಗಳ ಕಾಲ ಹಾಗೆ ಬಿಡ್ತೇನೆ. 15 ನಿಮಿಷ ಆಗಿದೆ. ಈಗ ಈ ರೀತಿ ಹಿಟ್ಟನ್ನು ಒಂದು ಉಂಡೆ ಆಕಾರಕ್ಕೆ ತಂದು ಇದರಿಂದ ಈಗ ಚಿಕ್ಕ ಚಿಕ್ಕದಾಗಿ ಬಾಲ್ ಸೈಜ್ ಮಾಡಿಕೊಂಡು ಅದನ್ನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಜ್ಜಾಯಕ್ಕೆ ಬೇಕಾಗಿರುವಂತಹ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಉಂಡೆಗಳು ರೆಡಿಯಾಗಿದೆ. ಸೊ ಇದನ್ನು ಕರೆಕ್ಟಾಗಿ ಉಂಡೆ ಮಾಡಿ ಆನಂತರ ಇದನ್ನು ನಾವು ಕಜ್ಜಾಯಕ್ಕೆ ಲಟ್ಟಿಸ್ಬೇಕು. ಈ ರೀತಿ ಒಂದು ಪ್ಲೇಟ್ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಸಾವರಿ ಆನಂತರ ಈಗಾಗಲೇ ಮಾಡ್ಕೊಂಡಿರುವಂತಹ ಕಜ್ಜಾಯದ ಹಿಟ್ಟನ್ನು ಈ ರೀತಿ ಉಂಡೆ ಆಕಾರಕ್ಕೆ ತಂದು ಕರೆಕ್ಟಾಗಿ ಉಂಡೆ ಮಾಡ್ಕೊಳ್ಳಿ. ಆವಾಗ ನಿಮಗೆ ರೌಂಡ್ ಶೇಪಲ್ಲಿ ಬರುತ್ತೆ. ಇದನ್ನು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಈ ರೀತಿ ಅಗಲ ಆಗುತ್ತೆ. ಹಾಗೆ ಮತ್ತೆ ಇದನ್ನು ಪ್ರೆಸ್ ಮಾಡಿ ಈಗ ನಾನು ಇದರ ಮೇಲ್ಗಡೆ ಎಳ್ಳನ್ನು ಹಾಕ್ತಾ ಇದ್ದೀನಿ. ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ಮಧ್ಯದಲ್ಲಿ ಕೂಡ ಸಿಗುತ್ತೆ, ಚೆನ್ನಾಗಿರುತ್ತೆ. ಅದರಿಂದ ಎಳ್ಳನ್ನು ಈ ರೀತಿ ಹಾಕ್ತಾ ಇದ್ದೀನಿ. ನಿಮಗೆ ಎಳ್ಳನ್ನು ಹಿಟ್ಟಿನ ಒಳಗೆ ಸೇರಿಸ್ಬೇಕಂದ್ರೂ ಕೂಡ ಆ ರೀತಿಯೂ ಕೂಡ ಅದನ್ನು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಎಳ್ಳನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಈಗ ಎಳ್ಳನ್ನು ಹಾಕಿ ಈ ರೀತಿ ಪ್ರೆಸ್ ಮಾಡಿದ್ದೀನಿ. ನೋಡಿ, ಇಷ್ಟು ಸೈಜ್ ಇದ್ದರೆ ಸಾಕು. ಕಜ್ಜಾಯ ಆವಾಗ ನಿಮಗೆ ಸಾಫ್ಟಾಗಿ ಬರುತ್ತೆ. ತುಂಬ ತೆಳು ಆದರೆ ರೊಟ್ಟಿ ಥರ ಆಗಿಬಿಡುತ್ತೆ. ತುಂಬ ದಪ್ಪ ಆದ್ರೂ ಕೂಡ ಬೇಯೋದಿಲ್ಲ ಸರಿಯಾಗಿ. ಅದರಿಂದ ಈ ಅಳತೆಯಲ್ಲಿರಲಿ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಲಿಕ್ಕೆ ಬಿಡೋಣ. ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಒಂದೊಂದಾಗಿ ಕಜ್ಜಾಯಗಳನ್ನು ಕರಿಬೇಕಾದ್ರೆ ಇವಾಗ ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿ ಕಜ್ಜಾಯವನ್ನು ಬಿಟ್ಟು ಅದನ್ನು ನಾನೀಗ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಳ್ಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿರಲಿ. ತುಂಬ ಹೈನೂ ಇರಬಾರ್ದು, ತುಂಬ ಲೋವಲ್ಲೂ ಕೂಡ ಇರೋದು ಬೇಡ.
ಸೊ ಮೀಡಿಯಮ್ ಫ್ಲೇಮಲ್ಲಿರಲಿ. ಮತ್ತು ತುಂಬ ಬೇಗ ಕಪ್ಪಾಗಿಬಿಡುತ್ತೆ, ಅದರಿಂದ ಕರೆಕ್ಟಾಗಿ ನೋಡಿಕೊಂಡು ಬೇಯಿಸ್ಕೋಬೇಕು. ಈಗ ಒಂದು ಕಡೆ ಸ್ವಲ್ಪ ಬೆಂದಿದೆ, ಈಗ ಅದನ್ನು ಫ್ಲಿಪ್ ಮಾಡ್ತೀನಿ ನಾನು. ಫ್ಲಿಪ್ ಆದ ನಂತರ ಮತ್ತೊಂದು ಕಡೆನೂ ಹಾಗೆ ಬೇಯಲಿ. ನೋಡಿ ಕಜ್ಜಾಯದ ಕಲರು ಇಷ್ಟಿರಬೇಕು. ಈಗ ಇದು ಬೆಂದಿದೆ, ನಮ್ಮ ಇನ್ಸ್ಟಂಟ್ ಕಜ್ಜಾಯ ರೆಡಿಯಾಗಿದೆ. ಇದರೊಳಗಿರುವಂತಹ ಎಕ್ಸ್ಟ್ರಾ ಎಣ್ಣೆಯನ್ನು ಈ ರೀತಿ ಮತ್ತೊಂದು ಸೌಟಿನ ಸಹಾಯದಿಂದ ತೆಗಿತಾ ಇದ್ದೀನಿ. ನಮ್ಮ ಇನ್ಸ್ಟಂಟ್ ಕಜ್ಜಾಯ ರೆಡಿ ಆಯಿತು. ಈಗ ಎರಡನೇ ಕಜ್ಜಾಯನ ಕೂಡ ಇದೇ ರೀತಿ ಮಾಡ್ತಾ ಇದ್ದೀನಿ. ಈಗ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿದೆ ಮತ್ತು ಇದರ ಕಲರ್ ಬಂದ ತಕ್ಷಣ ಅದನ್ನು ಫ್ಲಿಪ್ ಮಾಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಕೂಡ ಒಳ್ಳೆ ಕಲರ್ ಬಂದಿದೆ. ಸೊ ಈಗ ಇದನ್ನು ನಾನು ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ಕಜ್ಜಾಯಗಳನ್ನು ರೆಡಿ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಸುಲಭವಾಗಿ ನಾವು ಇನ್ಸ್ಟಂಟಾಗಿ ಕಜ್ಜಾಯನ ಮಾಡ್ಬೋದು ಅಂತ ನೋಡಿದ್ದೀವಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ.